ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಐನ್ಗೌಡ. ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ಸಾರಿಗೆ ಬಸ್ ಸ್ಟ್ಯಾಂಡಲ್ಲಿ ಒಂದು ಬಹಳಷ್ಟು ಐತಿಹಾಸಿಕವಾದಂತಹ ಕಾರ್ಯಕ್ರಮ ಜರುಗಿತು. ಈ ಒಂದು ಐತಿಹಾಸಿಕ ಕಾರ್ಯಕ್ರಮದ ಸಂಭ್ರಮದಲ್ಲಿದ್ದರು ಸಿಬ್ಬಂದಿ ವರ್ಗ ಎಲ್ಲ. KSRTC ಏನು ಒಂದು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ಇದೆ, ಆ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು ಕೂಡ ಅತ್ಯಂತ ಸಂಭ್ರಮದಲ್ಲಿದ್ದರು. ಶಕ್ತಿ ಯೋಜನೆಯ ಸಂಭ್ರಮಾಚರಣೆ, ಶಕ್ತಿ ಯೋಜನೆ, ಸ್ತ್ರೀ ಶಕ್ತಿ ಯೋಜನೆಯ ಒಂದು ಸಂಭ್ರಮಾಚರಣೆ, ಉಚಿತ ಏನು ಒಂದು ಬಸ್ಸು ಮಹಿಳೆಯರಿಗಾಗಿ ಉಚಿತ ಬಸ್ ಪ್ರಯಾಣದ ಘೋಷಣೆಯನ್ನು ಮಾಡಿತ್ತು. ಆ ಘೋಷಣೆಯ ಫಲಾನುಭವಿಗಳು 500 ಕೋಟಿ ಪ್ರಯಾಣಿಕರು ಟಿಕೆಟನ್ನು ಪಡೆದುಕೊಂಡಿದ್ದಾರೆ, ಪ್ರವಾಸವನ್ನು ಮಾಡಿದ್ದಾರೆ ಎನ್ನುವಂತಹ ಒಂದು ಕರ್ನಾಟಕ ಸರ್ಕಾರದ ಹೆಮ್ಮೆಯ ಸಂಕೇತವಾಗಿ ಇಂದು ಎಲ್ಲ ರಾಜ್ಯದೆಲ್ಲೆಡೆ ಕೂಡ ಎಲ್ಲ ಬಸ್ ಡಿಪೋಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ ಸಂಭ್ರಮಾಚರಣೆಯನ್ನು ಒಂದು ಆಯೋಜನೆಗೊಳಿಸಲಾಗಿತ್ತು. ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಬಸ್ ಸ್ಟ್ಯಾಂಡಲ್ಲಿ ಕೂಡ ಇಂತಹ ಒಂದು ಸಂಭ್ರಮಾಚರಣೆ ಜರುಗಿತು. ಈ ಒಂದು ಸಂಭ್ರಮಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಬ್ಲಾಕ್ ಅಧ್ಯಕ್ಷರಾದಂತಹ ಅಟ್ವಳ್ಗಿ ಕೊಟ್ರೇಶ್ ಅವರು, ಬಿ ಹನುಮಂತಪ್ಪನವರು. ಈ ಒಂದು ಸಂದರ್ಭದಲ್ಲಿ ಸಾರಿಗೆ ಇಲಾಖೆಯ ಸಾರಿಗೆ ಹೂವಿನಡಗಲಿ ಸಾರಿಗೆ ಘಟಕದ ವ್ಯವಸ್ಥಾಪಕರಾದಂತಹ ವೆಂಕಟಾಚಲ ಅವರು ಸೇರಿದಂತೆ ಎಲ್ಲ ಸಿಬ್ಬಂದಿ ವರ್ಗವು ಕೂಡ ಬಹಳಷ್ಟು ಸಂಭ್ರಮ ಸಡಗರದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಹೂವಿನಡಗಲಿ ತಾಲೂಕಿನ ಗ್ಯಾರಂಟಿ ಯೋಜನೆಯ ಎಲ್ಲ ಸದಸ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮದ ಒಂದು ಉಪಸ್ಥಿತಿಯಲ್ಲಿ ಬಹಳಷ್ಟು ಶೋಭೆಯನ್ನು ತಂದುಕೊಟ್ರು ಅಂತಲೇ ಹೇಳ್ಬೋದು. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಹಡಗಲಿ ಬ್ಲಾಕ್ ಹಾಗೂ ಇಟಗಿ ಬ್ಲಾಕ್ ಅಧ್ಯಕ್ಷರಾದಂತಹ ಅಟ್ವಳ್ಗಿ ಕೊಟ್ರೇಶ್ ಅವರು, ಬಿ ಹನುಮಂತಪ್ಪನವರು, ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರದ ಒಂದು ಬಹು ಮಹತ್ವದ ಯೋಜನೆ ಇದು, ಮಹಿಳೆಯರಿಗೆ ಅತ್ಯಂತ ಅನುಕೂಲವಾಗಿದೆ. ಈ ಯೋಜನೆಯಿಂದ ಮಹಿಳೆಯರು ಎಲ್ಲ ತಮ್ಮ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಳ್ತಾ ಇದ್ದಾರೆ, ವಿದ್ಯಾರ್ಥಿನಿಯರಿಗೆ ಅತ್ಯಂತ ಅನುಕೂಲವಾಗಿದೆ ಎನ್ನುವಂತಹ ಒಂದು ಅಭಿಪ್ರಾಯವನ್ನು ಪಟ್ಟರು. ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಗ್ಯಾರಂಟಿ ಯೋಜನೆಯ ತಾಲೂಕಾ ಕಾರ್ಯದರ್ಶಿಗಳಾದಂತಹ ಉಮೇಶ್ ಅವರು ಮಾತನಾಡುವುದರ ಮೂಲಕ ಸ್ತ್ರೀ ಸಂಘಗಳು ತಮ್ಮ ಸಂಘಟನೆಯಿಂದ ತಯಾರಿಸ್ತಿದ್ದಂತಹ ಉತ್ಪನ್ನಗಳನ್ನು ಮಾರಾಟ ಮಾಡೋದಕ್ಕೆ ಬಸ್ ಚಾರ್ಜನ್ನು ನೀಡಿ ಹೋಗಬೇಕಾದಂತಹ ಅನಿವಾರ್ಯತೆಯ ಸಂದರ್ಭದಲ್ಲಿ ಅವರು ಬಹಳಷ್ಟು ಸಂಕಷ್ಟ ಪಡ್ತಾ ಇದ್ದರು. ಆದರೆ ಈ ಒಂದು ಉಚಿತ ಬಸ್ ಉಚಿತ ಮಹಿಳೆಯರಿಗಾಗಿ ಬಸ್ ಉಚಿತ ಪ್ರಯಾಣ ಏನಿದೆ, ಶಕ್ತಿ ಯೋಜನೆ ಏನಿದೆ, ಮಹಿಳೆಯರಿಗೆ ಬಹಳಷ್ಟು ಅನುಕೂಲವಾಗಿದೆ. ಇದೊಂದು ಅಂತಾರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಪ್ರಶಂಸೆಗೆ ಗುರಿಯಾಗಿದೆ ಎನ್ನುವಂತಹ ಮಾತನ್ನು ಹೇಳಿದರು. ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಗ್ಯಾರಂಟಿ ಯೋಜನೆಯ ಕಾರ್ಯದರ್ಶಿಗಳಾದಂತಹ ಉಮೇಶ್ ಅವರು, ಹನುಮಂತಪ್ಪನವರು ಕೂಡ ಭಾಳಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಈ ಒಂದು ಯೋಜನೆಯನ್ನು ಜಾರಿಗೊಳಿಸಿದಂತಹ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರಿಗೂ, ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರಿಗೂ, ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರಿಗೂ, ಮಾಜಿ ಸಚಿವರಾದಂತಹ ಪರಮೇಶ್ವರ್ ನಾಯ್ಕರವರಿಗೂ ಕೂಡ ಅಭಿನಂದನೆ ಸಲ್ಲಿಸಿದರು. ಬಗ್ಗೆ ಮೊದಲನೇದಾಗಿ ಮತ್ತು ನಮ್ಮ ಅಟ್ವಳ್ಗಿ ಕೊಟ್ರೇಶ್ವರ ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ತಾರೆ. ಈ ಒಂದು ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮವಾಗಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಗ್ಯಾರಂಟಿ ಸಮಿತಿಯ ಕಾರ್ಯದರ್ಶಿಗಳು ಮತ್ತು ಇಒ ಆಗಿರ್ತಕ್ಕಂಥ ಉಮೇಶ್ ಅವರೇ, ಡಿಪೋ ಮ್ಯಾನೇಜರ್ ಅವರೇ, ಹಾಗೂ ಇಟಗಿ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರೇ, ಹಾಗೂ ಗ್ಯಾರಂಟಿ ಸಮಿತಿ ಎಲ್ಲ ಸದಸ್ಯರೇ, ಹಾಗೂ ಪ್ರಯಾಣಿಕರೇ, ಹಾಗೂ ನನ್ನ ಸ್ನೇಹಿತರೆ, ಈಗಾಗಲೇ ನಾವು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂಜೆ ಮಾಡೋದ್ರ ಮುಖಾಂತರ ನೆರವೇರಿಸಿದ್ದೇವೆ. 500 ಕೋಟಿ ಈ ಒಂದು ಪ್ರಯಾಣಿಕರು ಪ್ರಯಾಣ ಮಾಡಿದ ಸಲುವಾಗಿ, ಟಿಕೆಟ್ ಹರಿದದ್ರ ಸಲುವಾಗಿ, ಇದರ ನೆನಪಾಗಿ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಶಕ್ತಿ ಯೋಜನೆ ಏನಿದೆ ಇದು ಬಹಳ ಯಶಸ್ವಿಯಾಗಿದೆ. ಬಹಳ ಜನ BJP ಅವರು ಟೀಕೆ ಮಾಡ್ತಾರೆ, ಈ ಶಕ್ತಿ ಯೋಜನೆ ಏನು ಹೆಣ್ಮಕ್ಳನ್ನ ಎಲ್ಬೇಕಲ್ಲಿ ಕಳಿಸ್ತೀರಿ ಹಾಗೆ ಹೀಗೆ ಅಂತೇಳಿ. ಇದು ನಿಜವಾಗ್ಲೂ ಹೆಣ್ಮಕ್ಳಿಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಿರತಕ್ಕಂಥದ್ದು ಸೂಕ್ತವಾಗಿರ್ತಕ್ಕಂಥ ಕಾರ್ಯಕ್ರಮ. ಯಾಕಂದ್ರೆ ಪ್ರಯಾಣ ಮಾಡಲು ಕೂಡ ದುಡ್ಡಿಲ್ಲದೆ ಇರ್ತಕ್ಕಂಥ ಮಹಿಳೆಯರು ಇವತ್ತು ತಮಗೆ ಇಚ್ಛಾನುಸಾರ ಈ ಕರ್ನಾಟಕದಲ್ಲಿ ನಮ್ಮ ಬಸ್ಗಳು ಎಲ್ಲಿ ತನಕ ಹೋಗ್ತಾವೆ ಅಲ್ಲಿ ತನಕ ಹೋಗಿ ಅವರು ಏನಾದ ಕೆಲಸಗಳನ್ನು ಮುಗಿಸ್ಕೊಂಡು ಬರ್ತಕ್ಕಂಥ ಒಂದು ಕೆಲಸವನ್ನ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಮಾಡಿದ್ದಾರೆ. ಇವತ್ತು ನಾವು
ಟೀಕೆ ಟಿಪ್ಪಣಿಗಳಿಗೆ ನಾವು ಏನು ಬೆಲೆ ಕೊಡತಕ್ಕಂಥ ಅವಶ್ಯಕತೆ ಇಲ್ಲ. ಇವತ್ತು ಕರ್ನಾಟಕದಲ್ಲಿ ಇವತ್ತು ಏನಾದರೂ ಈ ಏನು ಗ್ಯಾರಂಟಿ ಯೋಜನೆಗಳು ಸಕ್ಸಸ್ ಆಗಿದಾವೆ ಅಂತಂದ್ರೆ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ ಒಂದು ಕಾರ್ಯದಲ್ಲಿ ಬಹಳ ಹೆಚ್ಚಿನ ಒಂದು ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಈ ಒಂದು ದಿವಸ ಕರ್ನಾಟಕ ರಾಜ್ಯ ಸರ್ಕಾರ ಏನು 5 ಗ್ಯಾರಂಟಿಯಲ್ಲಿ ಶಕ್ತಿ ಯೋಜನೆ ಗ್ಯಾರಂಟಿಯ 500 ಕೋಟಿ ಟಿಕೆಟ್ಗಳ ಮಾರಾಟದ ಅಂಗವಾಗಿ ಇಂಥ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಹಡಗಲಿ ಡಿಪೋ ಆವರಣದಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿರ್ತಕ್ಕಂಥ ಡಿಪೋ ಮ್ಯಾನೇಜರ್ಗೂ ಇವರಿಗೂ ಬಹುಶಃ ಭಾರತ ದೇಶದ ಇತಿಹಾಸದಲ್ಲೇ ಸಿದ್ದರಾಮಯ್ಯ ಸಾಹೇಬರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಈ ಒಂದು ಯೋಜನೆಯನ್ನು ತಂದ ಪ್ರಯುಕ್ತವಾಗಿ ಈ ಒಂದು ಯೋಜನೆ ಇಡೀ ದೇಶದಲ್ಲೇ ಇದು ಅವರು ಆದ ಮೇಲೆ ಇಡೀ ದೇಶದಲ್ಲೇ ಅದು ಕಾರ್ಯಾಚರಣೆಗೆ ಬರ್ತಾ ಇದೆ. ಅದು ಅಲ್ಲದೆ ಇಂಥ ಒಂದು ಗ್ಯಾರಂಟಿ ಯೋಜನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ IMFನಲ್ಲಿ ಕೂಡ ಪತ್ರಿಕೆಯಲ್ಲಿ ಬಂದು ಪ್ರಶಂಸನೀಯವಾಗಿರ್ತಕ್ಕಂಥ ಯೋಜನೆ. ಇವತ್ತು ಗ್ಯಾರಂಟಿ ಯೋಜನೆ ಬಂದ ಮೇಲೆ ಅನೇಕ ಅಭಿವೃದ್ಧಿ ಕೆಲಸಗಳು ನಿಂತವಂತ ಒಂದು ಸುಳ್ಳು ಸುದ್ದಿ ಏನಿದ್ದಲ್ಲ ಅದೆಲ್ಲ ಸುಳ್ಳು. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಅದೇನೋ ಒಂದು ಬಡತನದ ಪರಿಸ್ಥಿತಿಯಲ್ಲಿ ಹಿಂದೆ ಅನುಭವಿಸಿರ್ತಕ್ಕಂಥ ಅವ್ರೇನಿತ್ತು ಅನ್ನಭಾಗ್ಯ ಆಗಲಿ, ಸ್ತ್ರೀ ಶಕ್ತಿದಾಗಲಿ ಅಥವಾ ಇದಾಗಲಿ, ಕೃಷಿಭಾಗ್ಯ ಆಗಲಿ, ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಅವರ ಅನುಭವದಲ್ಲಿ ಜಾರಿಗೆ ತಂದು ಯಶಸ್ವಿಯಾಗಿ ಇವತ್ತು ವಿಶೇಷವಾಗಿ ಮಹಿಳೆಯರಿಗೆ ಇವತ್ತು ಭಾಳ ಇಡೀ ಒಂದು ದಿಶೆಯಲ್ಲಿ ಬಹುಶಃ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಧರ್ಮಸ್ಥಳಕ್ಕೆ ಏನಾದರೂ ಹೋದರೆ ನಾವು ಸ್ನಾನ ಮಾಡ್ತಾರೆ ಪ್ರತಿ ದಿವಸ ಕೂಡ ಇವತ್ತು ಮಹಿಳೆಯರ ಒಂದು ಎದ್ದು ಆಮೇಲೆ ಇದರ ಅಂಗವಾಗಿ ಇನ್ನೂ ಹಣಕಾಸಿನ ಪರಿಸ್ಥಿತಿ ಕೂಡ ಸುಧಾರಣೆ ಆಗಿದೆ. ಯಾಕಂದರೆ ಪ್ರಯಾಣ ಮಾಡೋದ್ರಿಂದ ವ್ಯವಹಾರಗಳು ಕೂಡ ಜಾಸ್ತಿಯಾಗಿ ಇವತ್ತು ಆರ್ಥಿಕ ಪರಿಸ್ಥಿತಿ ಕೂಡ ಸ್ವಲ್ಪ ಏನೋ ಸುಧಾರಣೆ ಆಗುತ್ತೆ. ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಯೋಜನೆ ತಂದಿರ್ತಕ್ಕಂಥ ಇಡೀ ದೇಶಕ್ಕೆ ಇವತ್ತು ಮಾದರಿಯಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಅವರ ಮಂತ್ರಿಮಂಡಲಗಳು ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿ ವಿಶೇಷವಾಗಿ ಇವತ್ತು ಇಂಥ ಒಂದು ತಾಲೂಕು ಮಟ್ಟದಲ್ಲಿ ಡಿಪೋದಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಮತ್ತೊಂದು ಸಲ ಡಿಪೋ ಮ್ಯಾನೇಜರ್ ಮತ್ತು ಗ್ಯಾರಂಟಿ ಸದಸ್ಯರು ತಾಲೂಕು ಇಒ ಸಾಹೇಬರು ನನ್ನೆಲ್ಲ ಸಿಬ್ಬಂದಿಗೆ ವಂದಿಸಿ ನನ್ನ ಮಾತನ್ನು ಮಹಿಳೆಯರ ಬದುಕಿನಲ್ಲಿ ಸ್ವಾವಲಂಬಿ ಬರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಸರ್ಕಾರ ತಂದಿರತಕ್ಕಂಥ ಈ ಮಹತ್ವಾಕಾಂಕ್ಷೆ ಒಂದು ಯಶಸ್ವಿಯಾಗಿ ನಡೀತಾ ಇದೆ. ಈ ಒಂದು ಯಶಸ್ವಿಯಾಗಿ ನಡೀತಕ್ಕಂಥ ಬಗ್ಗೆ ಇವತ್ತೇನು 500 ಕೋಟಿ ಒಟ್ಟಾರೆ ಟಿಕೆಟ್ ವಿತರಣೆ ಆಗಿರ್ತಕ್ಕಂಥ ಈ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ನಮ್ಮ ಯುವ ಸಾಹೇಬರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ನಮಗೆಲ್ಲ ಗೊತ್ತಿರ್ಬೋದು 2023ರಲ್ಲಿ 11/6/2023ಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಗ್ಯಾರಂಟಿನ ಜಾರಿಗೆ ತರುತ್ತೆ. ಇದು ಶಕ್ತಿ ಯೋಜನೆ ಅಂತೇಳಿ ಅವತ್ತು ಯಾರಿಗೂ ಗೊತ್ತಿರಲಿಲ್ಲ ಅದು ಏನು ಇಂಪ್ಯಾಕ್ಟ್ ಮಾಡ್ಬೋದು ಸಮಾಜದಲ್ಲಿ ಅಂತ. ಆದರೆ ಒಂದು ವಿಷನ್ ಇಟ್ಕೊಂಡು ಮಾಡಿರ್ತಕ್ಕಂಥ ಲೀಡರ್ಶಿಪ್ಪಲ್ಲಿ ವಿಷನ್ ಇಟ್ಕೊಂಡು ಮಾಡಿರ್ತಕ್ಕಂಥ ಈ ಒಂದು ಯೋಜನೆಯಿಂದ ಕಳೆದ 2 ವರ್ಷದಲ್ಲಿ ಸುಮಾರು 500 ಕೋಟಿ ಮಹಿಳೆಯರು ಈ ಒಂದು ಶಕ್ತಿ ಯೋಜನೆ ಲಾಭ ಪಡೆದು ಸಂಚಾರ ಮಾಡಿದ್ದಾರೆ. ಅದು ಕೇವಲ ಸಂಚಾರ ಅಲ್ಲ, ನಾವೆಲ್ಲ ಮಾಧ್ಯಮಗಳಲ್ಲಿ ನೋಡಿರ್ಬೋದು. ಯುನೈಟೆಡ್ ನೇಷನ್ UN ಸಂಸ್ಥೆ ಅಂಗಸಂಸ್ಥೆ ಆಗಿರ್ತಕ್ಕಂಥ IMF ಕೂಡ ವರದಿ ಆದಂತೆ ಈ ಏಷ್ಯನ್ ಕಂಟ್ರಿಗಳಲ್ಲಿ ಪರ್ಟಿಕ್ಯುಲರ್ಲಿ ಭಾರತ ದೇಶದಲ್ಲಿ ಸ್ತ್ರೀ ಸಬಲೀಕರಣಕ್ಕೆ ಅನೇಕ ಹೆಜ್ಜೆಗಳನ್ನು ಇಟ್ಟಿದೆ. ಆದರೆ ಈ ಒಂದು ಶಕ್ತಿ ಯೋಜನೆ ಅದಕ್ಕೆ ಪೂರಕವಾಗಿ ಮತ್ತು ಅದನ್ನು ಸ್ತ್ರೀ ಶಕ್ತಿಯನ್ನು ಬಲಪಡಿಸೋದಕ್ಕೆ ನೀಡಿರ್ತಕ್ಕಂಥ ಕೊಡುಗೆಯನ್ನು ಇಡೀ ಯುನೈಟೆಡ್ ನೇಷನ್ ಮತ್ತು IMF ಕೊಂಡಾಡಿದೆ. ಆ ಒಂದು ಸ್ಕೀಮ್ನ ಭಾಗವಾಗಿ ಇವತ್ತು ಇಡೀ ರಾಜ್ಯದಲ್ಲಿ 11/6/2023ರಿಂದ 11/7/2025ರವರೆಗೆ ಅಂದರೆ ಸರಿಸುಮಾರು 2 ವರ್ಷ 1 ತಿಂಗಳಲ್ಲಿ 500 ಕೋಟಿ ಮಹಿಳೆಯರು ಓಡಾಡಿದ್ದಾರೆ ಅಂದರೆ ಅದು ನಿಜವಾಗ್ಲೂ ಶ್ಲಾಘನೀಯ. ಸೊ ಇಂಥ ಒಂದು ಉಚಿತವಾದ ಕೊಡುಗೆಯನ್ನು ಸಾರ್ವಜನಿಕರು ಬಳಸಿಕೊಂಡು ಅನೇಕ ವಿದ್ಯಾರ್ಥಿನಿಯರು ತಮ್ಮ ಹಳ್ಳಿಗಳಿಂದ ಕಾಲೇಜಿಗೆ ಹೋಗೋದಕ್ಕೆ ಅವರಿಗೆ ಯಾಕೆ ಬಸ್ ಫೀಸ್ ಕಟ್ಟಬೇಕು, ಯಾಕೆ ಅವರಿಗೆ ನಾವು ಇದನ್ನು ಟಿಕೆಟ್ಗೆ ದುಡ್ಡು ಕಟ್ಟೋಕ್ಕೆ ಆಗಲ್ಲ ಅಂತ ಅನೇಕ ಪೇರೆಂಟ್ಸ್ ಅವ್ರನ್ನ ಸ್ಕೂಲಿಗೆ ಕಳಿಸ್ತಿರ್ಲಿಲ್ಲ. ಆದರೆ ಈ ಒಂದು ಯೋಜನೆ ಬಳಸ್ಕೊಂಡು ಇವತ್ತು ಹಳ್ಳಿಯಲ್ಲಿ ಮೂಲೆಯಿಂದ ವಿದ್ಯಾರ್ಥಿಗಳು ಸಿಟಿಗೆ ಟೌನ್ಗಳಿಗೆ ಬಂದು ವಿದ್ಯಾಭ್ಯಾಸ ಮಾಡತಕ್ಕಂಥ ಕೆಲಸವೂ ಆಗಿದೆ. ಜೊತೆಗೆ ನಮ್ಮ ಸ್ತ್ರೀ ಶಕ್ತಿ ಸಂಘದ ಅನೇಕ ಮಹಿಳೆಯರು ಅವರು ತಾವು ಮಾಡ್ತಕ್ಕಂಥ ನಾವು ತಯಾರಿಸ್ತಕ್ಕಂಥ
ಉತ್ಪನ್ನಗಳನ್ನು ಮಾರ್ಕೆಟಿಗೆ ತೆಗೆದುಕೊಂಡು ಬರೋದಕ್ಕೆ ಅವರಿಗೆ ಆರ್ಥಿಕವಾಗಿ ಶಕ್ತಿ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬೆಂಗಳೂರಿನವರೆಗೂ ಕೂಡ ನಮ್ಮಲ್ಲಿ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಹೆಣ್ಣುಮಕ್ಕಳು ಬೆಂಗಳೂರವರೆಗೆ ಹೋಗಿ ವ್ಯಾಪಾರ ನಡೆಸಿ ಅವರ ಆರ್ಥಿಕತೆಯನ್ನು ಸುಧಾರಿಸಿಕೊಂಡಿರ್ತಕ್ಕಂಥ ಅನೇಕ ಉದಾಹರಣೆಗಳಿದ್ದಾವೆ.